ಅದು ಜನವರಿ 29, 2026 ಅಂದರೆ ಹತ್ತತ್ರ ಈ ಒಂದು ವಾರಗಳಿಂದನೇ ರಾತ್ರಿ ಸುಮಾರು 11 ಗಂಟೆ ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಸ್ಟೇಷನ್ಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಅವನ ಹೆಸರೇ ಅಕ್ಷಯ್. ಆತ ನನ್ನ ತಂದೆ ಭೀಮರಾಜ್, ತಾಯಿ ಜಯಲಕ್ಷ್ಮಿ ಹಾಗೂ ತಂಗಿ ಅಮೃತ 3 ಜನನೂ ಬೆಂಗಳೂರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಹೇಳಿ ಬಂದಿದ್ದರು. 2 ದಿನ ಆಯಿತು, ನನಗೆ ಅವರ ಜೊತೆ ಯಾವುದೇ ಕಾಂಟ್ಯಾಕ್ಟ್ ಬರ್ತಾ ಇಲ್ಲ, ಅವ್ರ ಜೊತೆ ಯಾವುದೇ ಸಂಪರ್ಕ ಆಗ್ತಾ ಇಲ್ಲ, ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಇದೆ. ದಯವಿಟ್ಟು ಹುಡುಕಿ ಕೊಡಿ ಅಂಥೇಳಿ ಮಿಸ್ಸಿಂಗ್ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ತಾನೆ. ಪೊಲೀಸರು ಕೂಡ ಅವನ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ಕೊತಾರೆ, ಹಾಗೆ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಆದರೆ ಪೊಲೀಸರಿಗೆ ಅಕ್ಷಯ್ ಮೇಲೇ ಅನುಮಾನ ಬರೋಕ್ಕೆ ಶುರು ಆಗುತ್ತೆ. ಅಕ್ಷಯ್ ಮೇಲಿನ ಅನುಮಾನ ಬರೋಕ್ಕೆ ಮುಖ್ಯ ಕಾರಣ ಏನಂತಂದರೆ ಅವನ ವರ್ತನೆ ಹೇಗಿತ್ತು ಅಂದರೆ, ಕುಟುಂಬಕ್ಕೆ ಕಾಣೆಯಾಗಿದೆ ಅಂಥೇಳಿ ಬರೀ ಮಾತಲ್ಲೇ ಇದ್ದರೂ ಅವನ ಮುಖದಲ್ಲಿ ಯಾವುದೇ ಗಾಬರಿ ಆಗಲಿ ಅಥವಾ ಭಯ ಆಗಲಿ ಪೊಲೀಸರಿಗೆ ಕಾಣಿಸ್ಲಿಲ್ಲ. ಹಾಗೆ ತುಂಬಾ ಕಾಮಾಗಿ ಪ್ರಿಪೇರ್ಡ್ ಆಗಿ ಆನ್ಸರ್ ಕೊಡೋ ರೀತಿಯಲ್ಲಿ ಆತ ಉತ್ತರನ ಕೊಡ್ತಿರ್ತಾನೆ. ಸಹಜವಾಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ಬಂದವರ ಮುಖದಲ್ಲಿ ಯಾವ ಥರ ಭಾವನೆಗಳಿರುತ್ತೆ, ಆ ಭಾವನೆಗಳು ಅಕ್ಷಯನ ಮುಖದಲ್ಲಿ ಕಾಣಿಸ್ಲಿಲ್ಲ ಅಂಥೇಳಿ ಪೊಲೀಸರು ಹೇಳಿದ್ದಾರೆ. ಇನ್ನು ಎರಡನೇದಾಗಿ ಅವನ ಮಾತುಗಳಲ್ಲಿ ಗೊಂದಲ, ಹಾಗೆ ಅವನ ಮಾತುಗಳಲ್ಲಿ ಸ್ಪಷ್ಟತೆ ಇರಲಿಲ್ಲ. ಒಂದೇ ಪ್ರಶ್ನೆನ ಬೇರೆ ಬೇರೆ ಟೈಮ್ನಲ್ಲಿ ಕೇಳಿದಾಗ ಅವನ ಉತ್ತರಗಳು ಬೇರೆ ಆಗಿರುತ್ತೆ. ಮೊದಲಿಗೆ ಎಲ್ಲರೂ ಆಸ್ಪತ್ರೆಗೆ ಹೋಗಿದ್ರು ಅಂತ ಹೇಳ್ತಾನೆ. ಅದೇ ಪ್ರಶ್ನೆನ ಮತ್ತೆ ಸ್ವಲ್ಪ ಟೈಮ್ ಆದಮೇಲೆ ಕೇಳಿದಾಗ ನನ್ನ ತಂಗಿ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು, ಆ ಕಾರಣಕ್ಕೆ ಅವರು ಬೆಂಗಳೂರಿಗೆ ಹೋದರು ಅಂತ ಹೇಳ್ತಾನೆ. ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಅದೇ ಪ್ರಶ್ನೆನ ಕೇಳಿದಾಗ ನನಗೆ ಅಷ್ಟೊಂದು ಸರಿಯಾಗಿ ನೆನಪಿಲ್ಲ ಅವ್ರು ಯಾಕೆ ಬೆಂಗಳೂರಿಗೆ ಹೋದರು ಅಂತ ಹೇಳ್ತಾನೆ. ಸೊ ಈ ಥರ ಹೇಳಿದಾಗ ಪೊಲೀಸರಿಗೆ ಆಬ್ವಿಯಸ್ ಆಗಿ ಡೌಟ್ ಬಂದೇ ಬರುತ್ತೆ. ಅಕ್ಷಯ್ ಮಾತುಗಳಲ್ಲಿ ಸ್ಪಷ್ಟತೆ ಇಲ್ಲದೆ ಇರೋದನ್ನು ನೋಡಿ ಪೊಲೀಸರಿಗೆ ಅನುಮಾನ ಬಂದು ಟೆಕ್ನಿಕಲ್ ಟೀಮ್ಗೆ CDR ರಿಪೋರ್ಟ್ನ ಕಲೆಕ್ಟ್ ಮಾಡೋಕ್ಕೆ ಹೇಳುತ್ತೆ. CDR ಅಂತಂದರೆ ಕಾಲ್ ಡೀಟೇಲ್ಸ್ ರೆಕಾರ್ಡ್ಸ್ನ ಕಲೆಕ್ಟ್ ಮಾಡೋಕ್ಕೆ ಟೆಕ್ನಿಕಲ್ ಟೀಮ್ಗೆ ಹೇಳುತ್ತೆ. ಈ ಕಡೆ ಅಕ್ಷಯ್ ಜೊತೆ ವಿಚಾರಣೆ ನಡೀತಾ ಇರುತ್ತೆ, ಆ ಕಡೆ ಕಾಲ್ ಡೀಟೇಲ್ಸ್ ರೆಕಾರ್ಡ್ ರಿಪೋರ್ಟ್ ಬರುತ್ತೆ. ಕಾಲ್ ಡೀಟೇಲ್ಸ್ ರೆಕಾರ್ಡ್ನ ಪ್ರಕಾರ ಅಕ್ಷಯ್ನ ತಂದೆ, ತಾಯಿ ಹಾಗೂ ತಂಗಿಯ ಫೋನ್ನ ಕೊನೆಯ ಟವರ್ ಲೊಕೇಶನ್ ಕಾಣಿಸಿದ್ದು ಬೆಂಗಳೂರಿನಲ್ಲಿ ಅಲ್ಲ, ಕೊಟ್ಟೂರಿನಲ್ಲಿ ಅಂತ. ಇದರಿಂದ ಪೊಲೀಸರಿಗೆ ಕ್ಲಿಯರ್ ಆಗುತ್ತೆ ಅಕ್ಷಯ್ನ ಕುಟುಂಬ ಬೆಂಗಳೂರಿಗೆ ಬಂದೇ ಇಲ್ಲ, ಅವರು ಕೊಟ್ಟೂರಿನಲ್ಲೇ ಇದ್ದಾರೆ ಅಂತ ಹೇಳಿ. ಆದರೆ ಅಕ್ಷಯ್ ತನ್ನ ಅಪ್ಪ ಅಮ್ಮ ಮತ್ತು ತಂಗಿ 3 ಜನ ಬೆಂಗಳೂರಿಗೆ ಬಂದಿದ್ದು ನಿಜ, ಬೆಂಗಳೂರಲ್ಲೇ ಕಾಣೆಯಾಗಿದ್ದು ಕೂಡ ನಿಜ. ಇದಕ್ಕೆ ಸಾಕ್ಷಿಯಾಗಿ ಅವರೇ ವಾಟ್ಸಪ್ನಲ್ಲಿ ನನಗೆ ಆಸ್ಪತ್ರೆಯ ಫೋಟೋಸ್ ಕೂಡ ಕಳಿಸಿದ್ದಾರೆ ಅಂತ ಫೋಟೋಸ್ ಕೂಡ ತೋರಿಸ್ತಾನೆ. ನಂತರ ಅಕ್ಷಯ್ ಫೋನ್ನ ಟವರ್ ಲೊಕೇಶನ್ನ ಚೆಕ್ ಮಾಡ್ತಾರೆ. ಆತನ ಫೋನ್ ಕೂಡ ಜನವರಿ 27 ಆದಮೇಲಿಂದ ಕೊಟ್ಟೂರಿನಲ್ಲಿ ಆತನ ಫೋನಲ್ಲಿ ಯಾವುದೇ ಆ್ಯಕ್ಟಿವಿಟಿ ಕಾಣಿಸಿಲ್ಲ. ಆತನ ಫೋನ್ ಟವರ್ ಲೊಕೇಶನ್ನು 2 ದಿನದಿಂದ ಬೆಂಗಳೂರಿನಲ್ಲೇ ತೋರಿಸ್ತಿದೆ ಅಂಥೇಳಿ. ಆದರೆ ವಿಚಾರಣೆಯಲ್ಲಿ ಅಕ್ಷಯ್ ಹೇಳೋದು ಆತ ಇವತ್ತೇ ಅಂದರೆ ಜನವರಿ 29ಕ್ಕೆ ಬ್ಯಾಂಗ್ಳೂರಿಗೆ ಬಂದಿದ್ದೀನಿ ಅಂಥೇಳಿ ಕಥೆನ ಕಟ್ಟಿರ್ತಾನೆ. ಆದರೆ ಆತ ಬ್ಯಾಂಗ್ಳೂರಿಗೆ ಬಂದು ಆಲ್ರೆಡಿ 2 ದಿನಗಳಾಗಿರುತ್ತೆ ಅನ್ನೋದು ಆತನ ಫೋನ್ನ ಟವರ್ ಲೊಕೇಶನಿಂದ ಗೊತ್ತಾಗುತ್ತೆ. ಇಲ್ಲಿ ಅಕ್ಷಯ್ ಮೇಲಿದ್ದಂಥ ಅನುಮಾನ ಇನ್ನೂ ಜಾಸ್ತಿ ಆಗುತ್ತೆ. ಆಗ ಪೊಲೀಸರು ಅವರದ್ದೇ ಭಾಷೆಯಲ್ಲಿ ಇನ್ವೆಸ್ಟಿಗೇಷನ್ನ ಶುರು ಮಾಡ್ತಾರೆ. ಪೊಲೀಸರು ನಿನ್ನ ಕುಟುಂಬ ಎಲ್ಲರೂ ಬ್ಯಾಂಗ್ಳೂರಿಗೆ ಬಂದರು, ಆದರೆ ನೀನು ಯಾಕೆ ಬ್ಯಾಂಗ್ಳೂರಿಗೆ ಬರಲಿಲ್ಲ ಅವ್ರ ಜೊತೆಗೆ ಅಂತೇಳಿ ಕ್ವಶನ್ ಮಾಡ್ತಾರೆ. ಹಾಗೆ ಕಾಲ್ ಡೀಟೇಲ್ ರೆಕಾರ್ಡ್ಸ್ನಲ್ಲಿ ಅವರ ಫೋನ್ ಕೊಟ್ಟೂರಿನಲ್ಲೇ ಇದೆ ಅಂತ ತೋರಿಸ್ತದೆ. ಇದನ್ನು ಎಕ್ಸ್ಪ್ಲೇನ್ ಮಾಡೋ ಅಂತ ಕೇಳ್ತಾರೆ. ಇನ್ನು ಕೊನೆಯದಾಗಿ ನೀನು ಕೊಟ್ಟೂರಿನ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ದಾನೆ ನೇರವಾಗಿ ತಿಲಕ್ ನಗರದ ಪೊಲೀಸ್ ಸ್ಟೇಷನ್ಗೆ ಯಾಕೆ ಬಂದೆ? ಹಾಗೆ ನೀನು ಹೇಳೋ ಹಾಗೆ ನೀನು ಬ್ಯಾಂಗ್ಳೂರಿಗೆ ಬಂದಿದ್ದು ಇವತ್ತು ಅಂತ, ಆದರೆ ಕಾಲ್ ಡೀಟೇಲ್ ರೆಕಾರ್ಡ್ಸ್ನಲ್ಲಿ 2 ದಿನದಿಂದ ನೀನು ಬ್ಯಾಂಗ್ಳೂರಿನಲ್ಲೇ ಇದೆ ಅಂತ ತೋರಿಸ್ತದೆ. ಇದನ್ನು ಎಕ್ಸ್ಪ್ಲೇನ್ ಮಾಡು ಅಂತ ಪೊಲೀಸರು ಕೇಳಿದಾಗ ಅಕ್ಷಯ್ ನಡ್ಗೋಕ್ಕೆ ಶುರು ಮಾಡ್ತಾನೆ, ಅವನು ಬೆವರೋಕ್ಕೆ ಶುರು ಮಾಡ್ತಾನೆ, ಅವನ ಮಾತಿನಲ್ಲಿ ಸ್ಪಷ್ಟತೆ ಕಮ್ಮಿ ಆಗುತ್ತೆ. ಹೀಗೆ ಇನ್ವೆಸ್ಟಿಗೇಷನ್ 2 ಗಂಟೆ ಒಳಗಡೆ ಆತ ಸಂಪೂರ್ಣ ಕುಸಿದು ಹೋಗಿ ತಾನೇ ಜನವರಿ 26 ರಾತ್ರಿ ತನ್ನ ತಂದೆ, ತಾಯಿ ಹಾಗೂ ತಂಗಿ 3 ಜನರನ್ನು ಚಾಕುವಿನಿಂದ ಅವರ ಕತ್ತನ್ನು ಸೀಳಿ ಕೊಲೆ ಮಾಡಿ ಕೊಟ್ಟೂರಿನ ಮನೆಯ ಹಾಲ್ನಲ್ಲೇ ಅವರ ಗುಂಡಿ ತೋಡಿ ಶವಗಳನ್ನು ಹೂತಿದ್ದೇನೆ ಅಂತೇಳಿ ಒಪ್ಕೊತಾನೆ. ಈಗ ನಿಮ್ಮ ತಲೆಯಲ್ಲಿ ಒಂದು ಡೌಟ್ ಓಡ್ತಾ ಇರ್ಬೋದು, ಅವನ ಅಪ್ಪ ಅಮ್ಮ ಕೊಟ್ಟೂರಲ್ಲೇ ಕೊಲೆಯಾಗಿದ್ದಾರೆ, ಹಾಗಿದ್ಮೇಲೆ ಅವನ ಅಪ್ಪ ಅಮ್ಮ ಮತ್ತು ತಂಗಿ ಬೆಂಗಳೂರಿಗೆ ಬಂದು ವಾಟ್ಸಪ್ಪಲ್ಲೇ ಆಸ್ಪತ್ರೆಯ ಫೋಟೋ ಕಳಿಸ್ಲಿಕ್ಕೆ ಹೇಗೆ ಸಾಧ್ಯ ಅಂತ. ಆದರೆ ಅಲ್ಲಿ ಆ್ಯಕ್ಚುಲಾಗಿ ನಡೆದಿದ್ದೇ ಬೇರೆ. ಆತ ಅವನ ತಂದೆ, ತಾಯಿ ಹಾಗೂ ತಂಗಿ 3 ಜನ ಬೆಂಗಳೂರಿಗೆ ಬಂದಿದ್ದು ನಿಜ ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ತಾನೇ ಬೆಂಗಳೂರಿಗೆ ಬಂದು ತಂದೆ, ತಾಯಿ, ತಂಗಿ ಫೋನಿಂದ ಆಸ್ಪತ್ರೆಯ ಫೋಟೋಗಳನ್ನ ತೆಗೆದು ಅವರ ವಾಟ್ಸಪ್ ಮೂಲಕ ತನ್ನ ಫೋನ್ಗೆ ಫೋಟೋಗಳನ್ನು ಕಳಿಸ್ಕೊಂಡಿರ್ತಾನೆ. ಆದರೆ ಅಕ್ಷಯ್ ಇಲ್ಲೇ ಎಡವಟ್ಟು ಮಾಡಿದ್ದು. ತಂದೆ, ತಾಯಿ ಫೋನ್ ವಾಟ್ಸಪ್ಪಿಂದ ಫೋಟೋ ಕಳಿಸ್ಕೋಬೇಕು, ಆದರೆ ಅದಕ್ಕೆ ಅವರ ಫೋನ್ ಸಿಮ್ ಆನ್ ಮಾಡಬೇಕು. ಬಟ್ ಸಿಮ್ ಆನ್ ಮಾಡಿದ್ರೆ ಕಾಲ್ ಮೇಲೆ ಕಾಲ್ ಬರುತ್ತೆ ಅನ್ನೋ ಕಾರಣಕ್ಕೋ ಅಥವಾ ಇನ್ಯಾವುದೋ ಭಯಕ್ಕೋ ಸಿಮ್ ಆನ್ ಮಾಡದೆ
ತನ್ನದೇ ಹಾಟ್ಸ್ಪಾಟ್ ಯೂಸ್ ಮಾಡಿ ಅವರ ಫೋನ್ ವಾಟ್ಸಪ್ಪಿಂದ ತನ್ನ ಫೋನ್ಗೆ ಫೋಟೋಸ್ಗಳನ್ನ ಕಳಿಸ್ಕೊಂಡಿರ್ತಾನೆ. ಹೀಗಾಗಿ ಅವರ ಫೋನ್ ಸಿಮ್ ಆನ್ ಮಾಡದೇ ಇರೋ ಕಾರಣಕ್ಕೆ ಅವರ ಫೋನ್ ಕೊನೆ ಲೊಕೇಶನ್ ಕೊಟ್ಟೂರು ಅಂತಲೇ ತೋರಿಸಿರುತ್ತೆ. ಮರುದಿನನೇ ಅಂದರೆ ಜನವರಿ 30, 2026ಕ್ಕೆ ಪೊಲೀಸರ ಒಂದು ಟೀಮು ಕೊಟ್ಟೂರಿನ ಅವರ ಬಾಡಿಗೆ ಮನೆಗೆ ಹೋಗ್ತಾರೆ. ಪೊಲೀಸರು ಮನೆಗೆ ಬಂದಾಗ ಮನೆ ಹೊರಗಿನಿಂದ ಸಂಪೂರ್ಣವಾಗಿ ನಾರ್ಮಲ್ ಆಗಿ ಕಾಣಿಸ್ತಾ ಇರುತ್ತೆ. ಬಾಗಿಲು ಲಾಕ್ ಆಗಿರಲ್ಲ. ಆಚೆಯಿಂದ ಯಾರಿಗೂ ಸಂಶಯ ಬರದೇ ಇರೋವಂಥ ಒಂದು ಸನ್ನಿವೇಶ ಅಲ್ಲಿರುತ್ತೆ. ಆದರೆ ಮನೆ ಒಳಗಡೆ ಹೋದಾಗ ಲೈಟಾಗಿ ಕೆಟ್ಟ ವಾಸನೆ ಬರೋಕ್ಕೆ ಶುರುವಾಗಿರುತ್ತೆ. ಅದರ ಜೊತೆಗೇನೆ ಫಿನೈಲ್ ಸ್ಮೆಲ್ ಕೂಡ ಬರ್ತಾ ಇರುತ್ತೆ. ಇನ್ನು ನೆಲದ ಟೈಲ್ಸ್ನ ಅಬ್ಸರ್ವ್ ಮಾಡ್ತಾರೆ. ಆ ಟೈಲ್ಸ್ಗಳ ಮಧ್ಯೆ ಸಣ್ಣ ಬೆರುಕುಗಳು ಕಾಣಿಸುತ್ತೆ. ಈಗಷ್ಟೇ ಒಂದು 2-3 ದಿನದ ಹಿಂದೆನೇ ಈ ಟೈಲ್ಸ್ಗಳನ್ನು ಅರೇಂಜ್ ಮಾಡೋ ರೀತಿ ಕಾಣಿಸುತ್ತೆ. ಟೈಲ್ಸ್ನ ತೆಗೆಸ್ತಾರೆ, ಆ ಮಣ್ಣನ್ನು ಪರಿಶೀಲನೆ ಮಾಡ್ತಾರೆ. ಆ ಮಣ್ಣು ತುಂಬಾ ಸಾಫ್ಟಾಗಿರುತ್ತೆ. ಸುಮಾರು ವರ್ಷಗಳ ಹಿಂದಿನ ಟೈಲ್ಸ್ಗಳನ್ನು ಹಾಕಿದರೆ ಕೆಳಗಡೆ ಇರುವಂಥ ಮಣ್ಣು ಸಾಮಾನ್ಯವಾಗಿ ತುಂಬಾ ಗಟ್ಟಿಯಾಗಿರುತ್ತೆ. ಆದರೆ ಇಲ್ಲಿ ಮಣ್ಣು ತುಂಬಾ ಸಾಫ್ಟಾಗಿರುತ್ತೆ. ಸೊ ಆ ಒಂದು ಜಾಗದಲ್ಲಿ ಮಣ್ಣನ್ನು ಅಗಿಯೋಕ್ಕೆ ಶುರು ಮಾಡ್ತಾರೆ. 2-3 ಅಡಿ ತೋಡ್ದಾಗ್ಲೇ ಬಟ್ಟೆ ತುಂಡುಗಳು ಕಾಣಿಸುತ್ತೆ. ಒಂದು ಕೈ ಭಾಗ ಹೊರ ಬರುತ್ತೆ. ಎಲ್ಲರೂ ಶಾಕ್ ಆಗ್ತಾರೆ. ಮೊದಲ ಶವ ಪತ್ತೆಯಾಗಿದ್ದು ಆತನ ತಂದೆ ಭೀಮರಾಜ್ ಅವರದು. ಒಂದೊಂದಾಗಿಯೇ 3 ಶವಗಳನ್ನು ತೆಗಿತಾರೆ. ಮೊದಲನೇದಾಗಿ ತಂದೆ ಭೀಮರಾಜ್ ಅವರ ಶವ ಇರುತ್ತೆ. ಅದರ ಪಕ್ಕದಲ್ಲೇ ತಾಯಿ ಜಯಲಕ್ಷ್ಮಿ ಅವರ ಶವ, ಹಾಗೆ ಅವರ ಕೆಳಗಡೆ ತಂಗಿ ಅಮೃತಾರ ಶವ. 3 ಶವಗಳು ಒಂದೇ ಗುಂಡಿಯಲ್ಲಿ ಒಬ್ಬರ ಮೇಲೊಬ್ಬರಂತೆ ಅಕ್ಷಯ್ ಜೋಡಿಸಿರ್ತಾನೆ. ಅಕ್ಷಯ್ ಆ ಮೂವರನ್ನು ಕೊಲೆ ಮಾಡಿ ಅವರ ಶವಗಳನ್ನು ಗುಂಡಿಯಲ್ಲಿ ಹೂಳುವಾಗ ಎಷ್ಟು ಕೀಳರ ಮಟ್ಟಿಗೆ ಹೋಗಿರ್ತಾನೆ ಅಂತಂದರೆ, ಅವನ ತಂದೆಯ ಬಾಡಿ ಆ ಗುಂಡಿಯಲ್ಲಿ ಫಿಟ್ ಆಗದೇ ಇರೋ ಕಾರಣಕ್ಕೆ ಅವರ ತಂದೆಯ ಕಾಲನ್ನು ತೊಡೆಯ ಭಾಗದಲ್ಲಿ ಕತ್ತರಿಸಿ ಗುಂಡಿಯಲ್ಲಿ ಹೂತು ಹಾಕಿರ್ತಾನೆ. ಫಾರೆನ್ಸಿಕ್ ಟೀಮ್ ಕೂಡ ಅಲ್ಲೇ ಇರುತ್ತೆ. ಶವಗಳನ್ನು ನೋಡ್ತಾ ಇದ್ದಂಗೆ ಹೇಳ್ತಾರೆ, ಇಲ್ಲಿ ಇವರನ್ನ ಹಿಂಸೆ ಮಾಡಿ ಕೊಲೆ ಮಾಡಿರೋದು, ಹಾಗೆ ಶವಗಳು ಡಿಕಾಂಪೋಸಿಷನ್ ಸ್ಟೇಜಲ್ಲಿದೆ ಅಂತ ಹೇಳ್ತಾರೆ. ಇಲ್ಲಿಗೆ ನಿನ್ನೆವರೆಗೂ ಇದ್ದಂಥ ಒಂದು ಸಾಮಾನ್ಯ ಮನೆ ಈಗ 3 ಜನರ ಸಮಾಧಿ ಆಗಿರುತ್ತೆ. ಪೊಲೀಸರು ಮನೆನ ಸೀಲ್ ಮಾಡ್ತಾರೆ, ಎವಿಡೆನ್ಸ್ ಟ್ಯಾಗ್ ಹಾಕ್ತಾರೆ, ವಿಡಿಯೋ ಮತ್ತು ಫೋಟೋ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡ್ತಾರೆ. ಈಗ ಪೊಲೀಸರಿಗೆ ಇದ್ದಂಥ ಒಂದೇ ಒಂದು ಪ್ರಶ್ನೆ, ಅಕ್ಷಯ್ ತನ್ನ ತಂದೆ, ತಾಯಿ ಹಾಗೂ ತಂಗಿ ಅಮೃತಳನ್ನು ಆತನೇ ಯಾಕೆ ಕೊಲೆ ಮಾಡ್ದ ಅಂತ. ಸ್ವಲ್ಪ ಹೊತ್ತು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಶುರು ಮಾಡ್ತಿದ್ದಂಗೆ ಅಕ್ಷಯ್ ಅದನ್ನು ಕೂಡ ಬಾಯಿ ಬಿಡ್ತಾನೆ. ಮೊದಲಿಗೆ ಈ ಒಂದು ಫ್ಯಾಮಿಲಿ ಬಂದು ತಂದೆ ಭೀಮರಾಜ್, ತಾಯಿ ಜಯಲಕ್ಷ್ಮಿ, ತಂಗಿ ಅಮೃತ, ಹಾಗೆ ಆರೋಪಿ ಸ್ಥಾನದಲ್ಲಿರುವಂಥ ಅಕ್ಷಯ್, ಈ 4 ಜನ ವಿಜಯನಗರ ಜಿಲ್ಲೆ ಕೊಟ್ಟೂರಿನ ಒಂದು ಮನೆಯಲ್ಲಿ, ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ. ಇವರ ಹಿನ್ನೆಲೆ ಅಂತ ನೋಡಿದ್ರೆ ಇವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಅನ್ನೋ ಒಂದು ಹಳ್ಳಿಲಿ ಇರ್ತಾರೆ. ಸುಮಾರು ವರ್ಷ ಅಲ್ಲಿರ್ತಾರೆ. ಅದಾದಮೇಲೆ ದಾವಣಗೆರೆಯಲ್ಲಿ ಅವರದೇ ಒಂದು ಸ್ವಂತ ಮನೆಯನ್ನು ಕಟ್ಟಿಸಿ ಅಲ್ಲಿ ಕೂಡ ಇರ್ತಾರೆ. ಈಗಷ್ಟೇ ಸ್ವಲ್ಪ ವರ್ಷಗಳ ಹಿಂದೆ ವಿಜಯನಗರ ಜಿಲ್ಲೆಯ ಕೊಟ್ಟೂರಿಗೆ ಬಂದು ಒಂದು ಬಾಡಿಗೆ ಮನೆಯಲ್ಲಿ ನೆಲೆಸಿರ್ತಾರೆ. ತಂದೆ ಒಂದು ಟೈರ್ ಬಿಸ್ನೆಸ್ನ ಇಟ್ಕೊಂಡಿರ್ತಾರೆ. ಮಗ ಡಿಗ್ರಿ ಕಂಪ್ಲೀಟ್ ಮಾಡಿ ಸುಮಾರು ವರ್ಷ ಆದರೂ ಕೂಡ ಯಾವುದೇ ಕೆಲಸ ಇಲ್ಲದೆ ಇರೋ ಕಾರಣಕ್ಕೆ ತಂದೆಯ ಟೈರ್ ಬಿಸ್ನೆಸ್ನಲ್ಲೇ ಆತ ಕೂಡ ಹೆಲ್ಪ್ ಮಾಡ್ತಾ ಇರ್ತಾನೆ. ಹಾಗೆ ಅವನ ತಂಗಿ ಅಮೃತ ಸೆಕೆಂಡ್ ಇಯರ್ PUCನ ಓದ್ತಾ ಇರ್ತಾಳೆ. ಕೊಲೆಗಳನ್ನು ಯಾಕೆ ಮಾಡಿದೆ ಅಂತ ಪೊಲೀಸರು ಕೇಳಿದಾಗ ಮೊದಲಿಗೆ ಅಕ್ಷಯ್, ನನ್ನ ತಂಗಿ ಅಮೃತ ಸುಮಾರು ದಿನಗಳಿಂದ ಬೇರೆ ಜಾತಿಯ ಹುಡುಗನ್ನ ಇಷ್ಟಪಡ್ತಾ ಇದ್ಲು. ನಾನು ಅವಳಿಗೂ ವಾರ್ನ್ ಮಾಡಿದ್ದೆ, ಹಾಗೆ ಅವಳು ಪ್ರೀತಿಸೋ ಹುಡುಗನೂ ಕೂಡ ವಾರ್ನ್ ಮಾಡಿದ್ದೆ. ಇನ್ಮೇಲೆ ಏನು ಮಾಡಲ್ಲ ಅಂತ ಹೇಳಿ ಮತ್ತೆ ಅವನ ಜೊತೆನೇ ಸುತ್ತಾಡ್ತಾ ಇದ್ಲು. ಅಕ್ಷಯ್ ಹೇಳೋ ಪ್ರಕಾರ ಸ್ವಲ್ಪ ತಿಂಗಳ ಹಿಂದೆನೇ ತನ್ನ ತಂಗಿ ಅಮೃತ ಮದುವೆಗೂ ಮುಂಚೆನೇ ಗರ್ಭಿಣಿ ಆಗಿರೋದು ಅವನ ತಂದೆ ತಾಯಿಯಿಂದ ಈತನಿಗೆ ತಿಳಿದು ಬಂದಿರುತ್ತೆ. ತಂದೆ ತಾಯಿ ಅಮೃತಾಗೆ ಸಪೋರ್ಟ್ ಮಾಡ್ತಾರೆ. ಆಗ ಅಕ್ಷಯ್ ಅಬೋರ್ಷನ್ ಮಾಡಿಸೋಣ ಅಂತ ಹೇಳ್ತಾನೆ. ಆದರೆ ಅವನ ಅಪ್ಪ ಅಮ್ಮ ಇದಕ್ಕೆ ಒಪ್ಕೊಳ್ಳಲ್ಲ. ಅವಳನ್ನು ಆ ಹುಡುಗನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಆದರೆ ಅಕ್ಷಯನಿಗೆ ಈ ಒಂದು ಮ್ಯಾಟ್ರಿಂದ ಎಲ್ಲಿ ಇವರ ಮರ್ಯಾದೆಗೆ ಧಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಅವನ ತಂಗಿಯನ್ನು ಆತನೇ ಕೊಲೆ ಮಾಡ್ದ. ಹಾಗೆ ತಂಗಿಯನ್ನು ಕೊಲೆ ಮಾಡಿರೋದು ತಂದೆ ತಾಯಿಯಿಂದ ಪೊಲೀಸರಿಗೆ ಗೊತ್ತಾದರೆ ನಾನು ಜೈಲಿಗೆ ಹೋಗ್ತೀನಿ ಅನ್ನೋ ಕಾರಣಕ್ಕೆ ನನ್ನ ಅಪ್ಪ ಅಮ್ಮನನ್ನು ಕೂಡ ನಾನೇ ಕೊಲೆ ಮಾಡಿದೆ ಅಂಥೇಳಿ ಹೇಳ್ತಾನೆ. ಮೊದಲಿಗೆ ಪೊಲೀಸರು ಕೂಡ ಇದನ್ನು ನಂಬ್ತಾರೆ. ಆದರೆ ಈಗ ಬಂದಿರೋ ಮೆಡಿಕಲ್ ರಿಪೋರ್ಟ್ಸ್ ಪ್ರಕಾರ ಅವನ ತಂಗಿ ಅಮೃತ ಗರ್ಭಿಣಿ ಆಗಿಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಇಲ್ಲಿ ಮಾನ ಮರ್ಯಾದೆಗೋಸ್ಕರ ತಂಗಿಯನ್ನು ಕೊಲೆ ಮಾಡಿದೆ ಅನ್ನೋದು ಸುಳ್ಳು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ವಿಚಾರಣೆ ಶುರು ಮಾಡ್ತಾರೆ. ಆಗ ಅಕ್ಷಯ್ ನಿಜನ ಒಪ್ಕೊತಾನೆ. ಅಕ್ಷಯ್ ಕೆಲಸದಲ್ಲಿ ಇನ್ನೂ ಸೆಟ್ಲ್ ಆಗಿರಲ್ಲ, ತುಂಬಾ ಸಾಲಗಳನ್ನ ಮಾಡ್ಕೊಂಡಿರ್ತಾನೆ. ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಅಂತೇಳಿ ಹಣ ಕೂಡ ಬೇಕಾಗಿರುತ್ತೆ. ಹಣ ಕೇಳಿದಾಗ ಅಕ್ಷಯ್ ಆಲ್ರೆಡಿ ಸುಮಾರು ಹಣನ ಖರ್ಚು ಮಾಡಿರೋದ್ರಿಂದ ಇವನಿಗೆ ದುಡ್ಡನ್ನ ಕೊಟ್ಟರೆ ಇದನ್ನು ಕೂಡ ಖರ್ಚು ಮಾಡಿ ಹಾಳು ಮಾಡ್ತಾನೆ ಅಂತೇಳಿ ಇವನ ತಂದೆ ಇವನಿಗೆ ದುಡ್ಡನ್ನ ಕೊಡ್ತಾ ಇರಲ್ಲ. ಆದರೆ ತಂಗಿ ಹೆಸರಿನಲ್ಲಿ 50 ಲಕ್ಷ FD ಮಾಡಿರೋದು ಅಕ್ಷಯ್ಗೆ ತುಂಬಾ ಬೇಜಾರಾಗಿರುತ್ತೆ. ಹಣ ಕುಟುಂಬದಲ್ಲೇ ಇದೆ, ಆದರೂ ನನಗೆ ಕೊಡ್ತಾ ಇಲ್ಲ. ನಾನು ಬಿಸ್ನೆಸ್ ಮಾಡ್ತೀನಿ ಅಂದರೆ
ನನ್ನ ತಂದೆ ನನಗೆ ಸಹಾಯ ಮಾಡ್ತಿಲ್ಲ, ಈ ಹಣ ನನ್ನದೇ ಆಗಬೇಕು. ಅದರಲ್ಲೂ ಅವನ ತಂಗಿ ಅಮೃತ ಹೆಸರಿನಲ್ಲಿ 50 ಲಕ್ಷ FD ಮಾಡಿಸಿರೋದು ಅವನಿಗೆ ಇನ್ನೂ ಜಾಸ್ತಿನೇ ಕೋಪ ಬರ್ಸಿರುತ್ತೆ. ನನ್ನ ತಂದೆನೇ ನನ್ನ ಫ್ಯೂಚರ್ನ ಡೆಸ್ಟ್ರಾಯ್ ಮಾಡ್ತಿದ್ದಾರೆ, ನನಗೆ ದುಡ್ಡು ಕೊಡದೆ ಸಹಾಯ ಮಾಡ್ತಿಲ್ಲ, ನನ್ನ ಮಾತು ಯಾರೂ ಕೇಳ್ತಾ ಇರಲಿಲ್ಲ. ಈ ಒಂದು ಮ್ಯಾಟ್ರಿಗೆ ರಿಪೀಟೆಡ್ ಆಗಿ ಅವರ ಮನೆಯಲ್ಲಿ ಜಗಳ ಆಗ್ತಾನೆ ಇರುತ್ತೆ. ಇದ್ಯಾವುದೂ ಯಾವುದೋ ಒಂದು ದಿನ ಆಗಿರೋಂಥ ಜಗಳಕ್ಕೆ ಆಗಿರೋಂಥ ಕೊಲೆ ಅಲ್ಲ. ಸುಮಾರು ದಿನದಿಂದ ಹಣ ಕೇಳ್ತಾ ಇರ್ತಾನೆ, ಹಣ ಕೊಡಲ್ಲ, ಜಗಳ ಆಗ್ತಿರುತ್ತೆ. ಇವನ ಜೊತೆ ಮಾತನ್ನ ನಿಲ್ಲಿಸ್ತಾರೆ. ಆತ ಒಬ್ಬನೇ ಆಗ್ತಾನೆ. ನಾನು ಒಬ್ಬನೇ ಆಗಿದ್ದೀನಿ ಅನ್ನೋ ಫೀಲಿಂಗ್ ಶುರು ಆಗುತ್ತೆ. ಎಲ್ಲವೂ ಇದ್ದರೂ ಕೂಡ ಯಾವುದು ನನ್ನದಲ್ಲ ಅನ್ನೋ ಒಂದು ಫೀಲ್ ಅವನ ತಲೆಯಲ್ಲಿ ಬಂದಿರುತ್ತೆ. ಅವನ ಮನಸ್ಸಲ್ಲಿ ನಿಧಾನವಾಗಿ ಇವರೆಲ್ಲರನ್ನೂ ಸಾಯಿಸಿದ್ರೆ ಎಲ್ಲ ಹಣ ನನಗೆ ಸಿಗುತ್ತೆ ಅನ್ನೋದು ಅವನ ತಲೆಯಲ್ಲಿ ಕೂತ್ಕೊಂಡು ಬಿಟ್ಟಿರುತ್ತೆ. ಇವನ ತಲೆಯಲ್ಲಿ ಈ ಥರ ಯೋಚನೆಗಳು ಬರೋಕ್ಕೆ ಇನ್ನೊಂದು ಮುಖ್ಯ ಕಾರಣ ಅಂತಂದರೆ ಈತನ ಮಾವ, ಅಂದರೆ ತಾಯಿ ಜಯಲಕ್ಷ್ಮಿ ಅವರ ತಮ್ಮ ವಸಂತ್ ಕುಮಾರ್ ಅವರ ಪಾತ್ರ ಕೂಡ ಅಷ್ಟೇ ಇರುತ್ತೆ. ಪೊಲೀಸರು ಹೇಳೋ ಪ್ರಕಾರ ಮಾವ ಅಕ್ಷಯನಿಗೆ ಪದೇ ಪದೇ ಕಾಲ್ ಮಾಡಿ, ನೀನು ದೊಡ್ಡವನಾಗಿದೆಯಾ, ನಿನಗೂ ಕೂಡ ಶೇರ್ ಸಿಗಲೇಬೇಕು, ನಿನ್ನ ತಂದೆ ನಿನಗೆ ಮೋಸ ಮಾಡ್ತಿದ್ದಾರೆ ಅಂಥೇಳಿ ಪದೇ ಪದೇ ಕಾಲ್ ಮಾಡಿ ಅಕ್ಷಯ್ ತಲೆಯಲ್ಲಿ ತುಂಬ್ತಾನೆ ಇರ್ತಾರೆ. ಪೊಲೀಸರ ಕಾಲ್ ಡೀಟೇಲ್ ರೆಕಾರ್ಡ್ಸಲ್ಲೂ ಕೂಡ ಅಕ್ಷಯ್ ತುಂಬಾ ಜಾಸ್ತಿ ಕಾಲ್ ಮಾಡಿದ್ದು ಆತನ ಮಾವ ವಸಂತ್ ಕುಮಾರ್ಗೆ. ಈ ಕಾರಣಕ್ಕೇ ಪೊಲೀಸರು ಅಕ್ಷಯ್ ಅವರ ಮಾವ ವಸಂತ ಕುಮಾರ್ ಅವರನ್ನು ಕೂಡ ವಶಕ್ಕೆ ತಗೊಂಡಿದ್ದಾರೆ. ಇಲ್ಲಿ ವಸಂತ್ ಕುಮಾರ್ ಅವರು ಡೈರೆಕ್ಟಾಗಿ ಕೊಲೆ ಮಾಡಿಲ್ಲ, ಶವನ ಹೂತಿಲ್ಲ, ಕೊಲೆ ಆದಂಥ ಸ್ಥಳದಲ್ಲೂ ಕೂಡ ಇರಲಿಲ್ಲ. ಆದರೆ ಕಾನೂನಿನ ದೃಷ್ಟಿಯಲ್ಲಿ ಅಕ್ಷಯ್ ಈ ಥರ ಮಾಡೋದಕ್ಕೆ ಪ್ರಚೋದನೆ ಮಾಡಿದ್ದೆ ಅವರ ಮಾವ ವಸಂತ್ ಕುಮಾರ್ ಅನ್ನೋ ಕಾರಣಕ್ಕೆ ಅವರನ್ನು ಕೂಡ ಪೊಲೀಸ್ ಕಸ್ಟಡಿಲಿ ತಗೊಂಡಿದ್ದಾರೆ. ಆದರೆ ಸುಮಾರು ಚಾನಲ್ಗಳು ತಮ್ಮ TRPಗೋಸ್ಕರ ಅವನ ತಂಗಿ ಪ್ರೆಗ್ನೆಂಟ್ ಆಗಿದ್ಲು, ಮರ್ಯಾದೆಗೋಸ್ಕರನ ಈ ಒಂದು 3 ಕೊಲೆಗಳನ್ನು ಮಾಡಿದ್ದಾನೆ ಅನ್ನೋದನ್ನು ಪದೇ ಪದೇ 2 ದಿನದಿಂದ ಯೂಟ್ಯೂಬ್ಗಳಲ್ಲಾಗಲಿ ಅಥವಾ ನ್ಯೂಸಲ್ಲಿ ತೋರಿಸ್ತಾನೆ ಇದ್ದಾರೆ. ಬಟ್ ಮೆಡಿಕಲ್ ರಿಪೋರ್ಟ್ ಪ್ರಕಾರ ಅವನ ತಂಗಿ ಗರ್ಭಿಣಿ ಅಲ್ಲ ಅನ್ನೋದು ಗೊತ್ತಾಗಿದೆ. ಇಲ್ಲಿವರೆಗೂ ಬಂದಿರೋ ಮಾಹಿತಿ ಪ್ರಕಾರ ಈ ಕೊಲೆಗಳನ್ನು ಮಾಡಿರೋದು ಕೇವಲ ದುಡ್ಡಿಗೋಸ್ಕರ ಅನ್ನೋದು ಗೊತ್ತಾಗಿರುವಂಥದ್ದು. ಅಷ್ಟೇ ಸ್ನೇಹಿತರೆ, ಈ ದುಡ್ಡು ಅಂತ ತಲೆಯಲ್ಲಿ ಬಂದರೆ ಮನುಷ್ಯ ಯಾವ ಹಂತಕ್ಕೆ ಹೋಗ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆನೇ ಸಾಕ್ಷಿ. ಸೊ ಇವತ್ತಿಗೆ ಇಷ್ಟೇ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.